ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಮ್ಮ ಅಧ್ಯಕ್ಷರಾದಂತಹ ಶ್ರೀವಾರ್ಯ ಆಶೀರ್ವಾದದೊಂದಿಗೆ ನಮ್ಮ ಹಬ್ಬವನ್ನು ನಾವು ಆಚರಿಸುತ್ತಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಮತ್ತು ನಮ್ಮ ಇಷ್ಟು ವರ್ಷಗಳ ಒಂದು ಶ್ರಮಕ್ಕೆ ವಿಶೇಷವಾಗಿ ಒಂದು ಪತ್ರಿಕೆ ಬಿಡುಗಡೆ ಮಾಡೋ ಅಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊತಾ ಇದ್ದೀವಿ ಕುಣಿಗಲ್ ಭಾಗದಲ್ಲಿ. ಆದರೆ ಇದು ನಾಡಿನ ನಮ್ಮ ರಾಜ್ಯಾದ್ಯಂತ ಎಲ್ಲ ಕಡೆನೂ ತಲುಪಿಸೋ ಅಂಥ ಒಂದು ದಿವ್ಯ ಕಾರ್ಯಕ್ರಮ. ಆಧ್ಯಾತ್ಮಿಕ ಒಳನೋಟ ಎಂಬ ಒಂದು ಟೈಟ್ಲು ಇಟ್ಕೊಂಡು ಆಧ್ಯಾತ್ಮಿಕ ವಿಚಾರದಲ್ಲಿ ಇವತ್ತು ಜ್ಯೋತಿಷ್ಯ ಸತ್ಯ, ಆದರೆ ಜ್ಯೋತಿಷ್ಯರು ಸುಳ್ಳು ಅದು ನೇರ ನುಡಿ. ಅದರಲ್ಲಿ ಎರಡು ಮಾತಿಲ್ಲ. ಅದು ಡೈರೆಕ್ಟಾಗಿ ಕೇಳೋರಿಗೆ ನಾವು ಆನ್ಸರ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಇದು ಒಳನೋಟ ಮತ್ತು ಹೊರನೋಟ, ಅಂದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ನಾವು ಕಣ್ಣು ಎದುರುಗಡೆ ನೋಡ್ತಾ ಅದು ಏನು ನಡೀತಾ ಇದೆ ಅನ್ನೋದು ಒಂದು ಪಕ್ಷದಲ್ಲಿ 50 ಭಾಗ ಇದ್ದರೆ, ಇನ್ನು ಒಳಗಡೆಗೆ ಮಿಸ್ಯೂಸ್ ಎಷ್ಟಾಗ್ತಾ ಇದೆ ಅನ್ನೋದು ಒಂದು 50 ಭಾಗ ಇರೋ ಅಂಥ ಇದು ಮಾಸಪತ್ರಿಕೆ ಮಾಡೋ ಅಂಥ ಒಂದು ಚಿಕ್ಕದಾದ ಚೊಕ್ಕದಾದ ಕಾರ್ಯಕ್ರಮನ ಹಮ್ಮಿಕೊತಾ ಇದ್ವಿ. ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡೋವಂಥದ್ದು ಈ ಪತ್ರಿಕೆ ಬಂದು ಬರೀ ಆಧ್ಯಾತ್ಮಿಕ ಬಿಟ್ಟರೆ ಯಾವುದೇ ಉದ್ದೇಶಪೂರ್ವಕವಾಗಿ ರಾಜಕೀಯ ಮತ್ತು ಇದಕ್ಕೆ ಬರಲ್ಲ. ಬರೀ ಆಧ್ಯಾತ್ಮಿಕವಾಗಿ ಇರುತ್ತೆ. ಕೆಲವರು ಒಂದು ಮಿಸ್ಗೈಡ್ ಆಗದೆ ಇರೋ ಅಂಥದ್ದನ್ನ ತಪ್ಪಿಸೋ ಅಂಥ ಒಂದು ಕಾರ್ಯಕ್ರಮ, ಮತ್ತು ಮೂಢ ನಂಬಿಕೆಗಳ ಒಳಗಡೆ ಇರೋ ಅಂಥವ್ರನ್ನ ಈಚೆ ಕರ್ಕೊಂಬರೋ ಅಂಥ ಒಂದು ದಿವ್ಯ ಕಾರ್ಯಕ್ರಮ. ಇದನ್ನು ನಮ್ಮ ನಾಗಮಂಗಲ ಭಾಗದ ಉಳಿಕಲ್ ನಟರಾಜ್ ಅವರು ತುಂಬ ಸೂಪರಾಗಿ ಅದು ಕಾರ್ಯಕ್ರಮ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ನಾವು ಪತ್ರಿಕೆ ಏನು ಉದ್ದೇಶ ಅಂದರೆ ಜನರ ಮನಸ್ಸಿಗೆ ಮುಟ್ಟೋ ಅಂಥ ಒಂದು ದಿವ್ಯ ಕಾರ್ಯಕ್ರಮ ಇದು. ಮತ್ತು ವಿಶೇಷವಾಗಿ ವರಲಕ್ಷ್ಮಿ ಮತ್ತು ಗಣೇಶ ಹಬ್ಬದ ಒಂದು ಪ್ರಯುಕ್ತ ಗಣೇಶ ಹಬ್ಬ ಇನ್ನೊಂದು 2-3 ದಿನ ಇರೋದ್ರಲ್ಲಿ ಒಂದು ಡೇಟ್ ಅರೇಂಜ್ ಮಾಡ್ತಾ ಇದ್ದೀವಿ. ಇದು 4ನೇ ವರ್ಷದ ಕಾರ್ಯಕ್ರಮ. ಹೆಣ್ಮಕ್ಳಿಗೆ ಉಚಿತವಾದ ಸೀರೆ ವಿತರಣೆ ಕಾರ್ಯಕ್ರಮ ಒಂದು 100-200 ಜನದ ಒಳಗಡೆಗೆ, ಮತ್ತು ಗಂಡು ಮಕ್ಕಳಿಗೆ ಒಂದು 50 ಜನಕ್ಕೆ ಉಚಿತವಾದ ಸೀರೆ ಮತ್ತು ಶರ್ಟು ಪಂಚೆ ಶಲ್ಯ ಇದನ್ನು ಕೊಡೋ ಅಂಥದ್ದು. ಇದು 3 ವರ್ಷದಿಂದ ನಾವು ಎಲ್ಲೋ ಸಹಾಯ ಹಸ್ತ ಚಾಚದಲ್ಲೇ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದನೇ ಉಚಿತವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷವೂ ಅದೇ ರೀತಿ ಈ ಕಾರ್ಯಕ್ರಮನ ಹಮ್ಮಿಕೊತಾ ಇದ್ದೀವಿ. ಇದನ್ನು ಪ್ರತಿಯೊಬ್ಬರು ಶ್ರೀಮಂತರೇ, ಇಲ್ಲಿ ಯಾರು ಇವರು ಬಡವರು ಅಂತಲ್ಲ. ಆದರೆ ಇವತ್ತು ಒಂದು ಒಳನೋಟ, ಆಧ್ಯಾತ್ಮಿಕವಾಗಿ ಒಳನೋಟ, ಮತ್ತು ಖುದ್ದಾಗಿ ನಾವು ವಿಶೇಷವಾಗಿ ಹತ್ತಿರದಿಂದ ನೋಡಿದಾಗ ಒಂದು ಲೆಕ್ಕಾಚಾರದಲ್ಲಿ ಅತಿ ಕಡು ಬಡವರು ಇದ್ದಾರೆ. ಆದರೆ ಒಂದು ಟೈಮ್ ಊಟ ಮಾಡಿ ಮಲಗ ಅಂಥವ್ರು ತುಂಬ ಲಕ್ಷಾಂತರ ಜನಗಳಿದ್ದಾರೆ. ಇದನ್ನು ನಾನು ಕಣ್ಣಾರ ನೋಡಿದ್ದೀನಿ. ಮತ್ತು ಒಂದು ಟೈಮ್ ಊಟನೂ ಇಲ್ಲದೆ ಹಸುವಿನಿಂದ ಮಲಗ್ತಾ ಇರೋರು ಲಕ್ಷಾಂತರ ಜನ ಇದ್ದಾರೆ. ಆದರೆ ಭಗವಂತನಲ್ಲಿ ನಾವು ನನ್ನೊಂದು ಸಂಕಲ್ಪ ಏನಪ್ಪ ಅಂದರೆ, ಭಗವಂತ ನಮಗೆ ಅಟ್ಲೀಸ್ಟ್ ಒಂದು 2-3 ಜನಕ್ಕಾದ್ರು ಡೈಲಿ ಒಂದು ಊಟದ ವ್ಯವಸ್ಥೆ ಮಾಡೋ ಅಂಥ ಒಂದು ಶಕ್ತಿ ನೀನು ನಮಗೆ ಕೊಟ್ಟರೆ ನಾವು ಅವ್ರಿಗೆ ಕೊಡೋ ಅಂಥ ಕೆಲಸ ಮಾಡ್ತೀವಿ ಅಂತ. ಮತ್ತು ವಿಶೇಷವಾಗಿ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಡಂಬರದ ಲಕ್ಷ್ಮೀ ಪೂಜೆಗಳು ಇವೆಲ್ಲ ನಡೀತದೆ, ಇಲ್ಲ ಅಂತಲ್ಲ. ಅವರು ಇಚ್ಛೆಯಿಂದ ಮಾಡ್ಕೊತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಅಂಥ ಎಲ್ಲರಿಗೂ ನಮ್ಮದು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಒಂದು ಮನವಿ, ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಮನವಿ. ದಯಮಾಡಿ ನೀವು ಅಲ್ಲಿ ಸುಮ್ಮನೆ ಒಂದು ಜನರಲ್ಲಾಗಿ 1,000 ರೂಪಾಯಿ ಅಲ್ಲಿ ವೇಸ್ಟಾಗಿ ಖರ್ಚು ಮಾಡೋ ಅಂಥ ಅಮೌಂಟ್ನ, ಅದರಲ್ಲೇ ಒಂದು 100 ರೂಪಾಯಿನ ನೀವು ಹಣಕಾಸು ಕೊಡಿ ಅಂತ ಹೇಳ್ತಾ ಇಲ್ಲ, ಅನ್ನದಾನ ಮಾಡಿ. ಆಗ ಅಟ್ಲೀಸ್ಟ್ ಅವ್ರು ಹೊಟ್ಟೆ ತುಂಬ ಅಂತ ಒಂದು ಹೊತ್ತಿನ ಹೊಟ್ಟೆ ತುಂಬ ಅಂತ ಕೆಲಸ ಆಗ್ತದೆ. ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಿ ಇವತ್ತು ಗ್ರಾಮಾಂತರ ದೇವಸ್ಥಾನಗಳು ಎಷ್ಟೋ ಅಳಿಸಿ ಹೋಗ್ತಾ ಇದೆ. ಆಮೇಲೆ ನಮ್ಮ ಹಿಂದೂ ಸಂಪ್ರದಾಯ ಅಳಿಸಿ ಹೋಗ್ತಾ ಇದೆ. ಇದನ್ನು ಆಧ್ಯಾತ್ಮಿಕವಾಗಿ ಬರೀ ಸಂಘಟನೆಗಳು ಮಾಡಿಕೊಂಡು ನಾವು ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ. ಖುದ್ದಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಗೆ ಮತ್ತು ನಮ್ಮ ಸಚಿವರಾದ ಈಗ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೂ ಒಂದು ಮನವಿ ಏನಪ್ಪ ಅಂದರೆ, ದಯಮಾಡಿ ಧಾರ್ಮಿಕ ದತ್ತಿಗೆ ಒಳಪಟ್ಟಿರೋ ದೇವಸ್ಥಾನಗಳಿಗೆ ಏನು ಅನುದಾನ ಕೊಡ್ತಾ ಇದ್ದೀರಾ, ಅದೇ ರೀತಿ ನಮ್ಮ ಧಾರ್ಮಿಕ ದತ್ತಿಗೆ ಒಳಪಡದೆ ಇರುವಂತಹ ಕ್ಷೇತ್ರಗಳನ್ನು ಉಳಿಸೋ ಅಂಥ ಕೆಲಸ, ಜೀರ್ಣೋದ್ಧಾರ ಮಾಡೋ ಅಂಥ ಕೆಲಸ ದಯಮಾಡಿ ತಾವು ಹಮ್ಮಿಕೊಬೇಕು. ಈಗ ಆಲ್ರೆಡಿ ನೀವು ಲಕ್ಷಾಂತರ ಎಕರೆ ಜಮೀನುಗಳನ್ನೆಲ್ಲ ವಶಪಡಿಸ್ಕೊಂಡಿದ್ದೀರಾ. ಗೋಮಾಳ ಜಾಗಗಳನ್ನೆಲ್ಲ
ದುರ್ಬಳಕೆ ಆಗಿರೋದನ್ನೆಲ್ಲ ವಶಪಡಿಸಿಕೊಂಡು ಒಂದು ಉತ್ತಮ ಕಾರ್ಯ ಮಾಡಿದ್ದೀರಾ ಅನ್ನೋದಕ್ಕೆ ನಾವು ಹೃದಯ ತುಂಬಿ ಒಂದು ನಮಸ್ಕಾರ ಹೇಳ್ತಾ ಇದ್ದೀವಿ. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿರೋಂಥ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಒಂದು ಮನವಿ. ಮತ್ತು ಕೆಲವು ಭಾಗಗಳಲ್ಲಿ ಈ ತಾಲೂಕು ಗ್ರಾಮಾಂತರ ಭಾಗಗಳಲ್ಲಿ ಮಕ್ಕಳುಗಳು ಅರ್ಚಕರ ಮಕ್ಕಳುಗಳಿಗೆ ಎಜುಕೇಷನ್ ಇಲ್ಲ, ಅದೊಂದು ಉಚಿತವಾದ ಶಿಕ್ಷಣ ಕೊಡಿಸೋಂಥ ಒಂದು ಕೆಲಸ ತಾವು ಮಾಡಬೇಕು ಅಂತ ಒಂದು ಮನವಿ. ಮತ್ತು ವಯಸ್ಸಾದಂಥವ್ರು ಕೆಲವು ಜಾಗಗಳಲ್ಲಿ ನೋಡ್ಕೊಳಕ್ಕಾಗ್ತಾ ಇಲ್ಲ, ಅಂಥವ್ರಿಗೆ ಒಂದು ವೃದ್ಧಾಶ್ರಮ ತಮ್ಮ ಸಹಾಯ ಹಸ್ತ ಜೋಡಿಸಿದ್ರೆ, ಈಗ ಆಲ್ರೆಡಿ ನಮ್ಮದು ಮೈಸೂರು ಭಾಗದಲ್ಲಿ ರವೀಂದ್ರ ಕುಮಾರ್ ಅವ್ರ ಮುಖಾಂತರ ಒಂದು ಅನಾಥಾಶ್ರಮ ಮಾಡಿದ್ದೀವಿ ಚಿಕ್ಕದಾಗಿ. ಇದು ಅಡ್ರೆಸ್ ಬಂದು KRS ಹಿಂಭಾಗ ಸಂತೆಮಾಳ್ ಸರ್ಕಲ್ಲು ಮೈಸೂರು, ಆ ಜಾಗದಲ್ಲಿ ಮಾಡಿದ್ದೀವಿ. ಇದೇ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡಬೇಕು ಅಂತ ನಮ್ಮ ಒಂದು ಹೋರಾಟ. ದಯಮಾಡಿ ಇದಕ್ಕೆ ಸಹಕರಿಸಬೇಕು. ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸಮಸ್ತ ಜನತೆಗೆ ನಿಮ್ಮ ಪ್ರೀತಿಯ ಶ್ರೀವಾರಿಯ ಮುಖಾಂತರ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತಿಳಿಸ್ತೇನೆ. ನಮಸ್ಕಾರ. ಸಮಸ್ತ ಕನ್ನಡಿಗರಿಗೂ ಮುಂದೆ ಬರುತ್ತಿರುವಂಥ ವರಮಹಾಲಕ್ಷ್ಮಿ ವಿಘ್ನೇಶ್ವರನ ಹಬ್ಬ, ಎಲ್ಲ ಹಬ್ಬಗಳಿಗೂ ನಮಸ್ಕರಿಸಿ ಸಂತೋಷದಿಂದ ಸ್ವಾಗತ ಕೋರುತ್ತೇನೆ.